ಮತ್ತು ಆಧ್ಯಾತ್ಮದ ಪಯಣದಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಕಾಮಾಖ್ಯಗೆ ಹೋಗ್ತಾ ಇದ್ದೀವಿ. ಈ ಕಾಮಾಖ್ಯದಲ್ಲಿ ಯೋನಿ ಪೀಠ ಇದೆ. 52 ಶಕ್ತಿಪೀಠಗಳಲ್ಲಿ ಒಂದಾದಂತಹ ಪ್ರಮುಖವಾದಂತಹ ಒಂದು ಪೀಠ ಯಾವುದು ಅಂತಂದರೆ, ಮೊದಲನೇ ಸ್ಥಾನದಲ್ಲಿರುವಂಥ ಪೀಠ ಅಂತಂದರೆ ಈ ತಾಯಿಯ ಒಂದು ಯೋನಿ ಪೀಠ, ಅದು ಕಾಮಾಖ್ಯದಲ್ಲಿದೆ. ಈ ಒಂದು ಕಾಮಾಖ್ಯ ದೇವಿಯದ್ದು ದರ್ಶನ ಮಾಡಿದ್ದೇ ಆಯಿತು ಅಂತಂದರೆ, ನಿಮಗೆ ಹೆಣ್ಮಕ್ಳಿಗೆ ಮಕ್ಕಳಾಗಿಲ್ಲ ಅಂತಂದರೆ, ಅಥವಾ ಈ ಹೆಣ್ಮಕ್ಳಿಗೆ ಈ ಪೀರಿಯಡ್ಸ್ ಪ್ರಾಬ್ಲಮ್ ಇತ್ತು ಅಂದರೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಇತ್ತು ಅಂತಂದರೆ, ಮತ್ತು ಏಜ್ ಆಗ್ತಿದ್ದಂಗೆ ಗರ್ಭಕೋಶ ತೆಗಿಬೇಕು ಅಂತ ಹೇಳ್ತಾರೆ, ಯೂಟ್ರಸ್ ಪ್ರಾಬ್ಲಮ್ ಏನಾರು ಆಗಿತ್ತು ಅಂತಂದರೆ, ಇದು ಎಲ್ಲವೂ ಕೂಡ ಆಪ್ರೇಷನ್ನೇ ಆಗೋದಿಲ್ಲ, ಹೋಗೊಂದು ದರ್ಶನ ಮಾಡ್ಕೊಂಡ್ಬಂದ್ಬಿಡ್ತು ಅಂತಂದರೆ, ಸಂಕಲ್ಪ ಮಾಡಿ ದರ್ಶನ ಮಾಡ್ಕೊಂಡು ಬಂತು ಅಂತಂದರೆ ಇದು ಯಾವುದೇ ರೀತಿಯಂಥ ಒಂದು ಸಮಸ್ಯೆಗಳು ಕೂಡ ಆಗೋದಿಲ್ಲ. ಅದಕ್ಕೋಸ್ಕರ ಕಾಮಾಖ್ಯ ದೇವಿಯ ಒಂದು ದರ್ಶನವನ್ನು ಮಾಡೋದಕ್ಕೆ ಹೋಗ್ತಾಯಿದ್ದೀವಿ. ಖಂಡಿತ ನಾವೆಲ್ಲ ಹೋಗ್ತೇವೆ, ನೀವು ಬನ್ನಿ. ಮತ್ತು ಕೇರಳಗೂ ಕೂಡ ನಾವು ಹೋಗ್ತಾ ಇರ್ತೀವಿ. ಪ್ರತಿ ತಿಂಗಳು ಇನ್ಮೇಲೆ ನಾವು ಕೇರಳಗೆ ಪ್ರಯಾಣ ಬೆಳೆಸ್ತಾ ಇರ್ತೀವಿ. ಅನಂತ ಪದ್ಮನಾಭ ಆಗಿರ್ಬೋದು, ಜೊತೆಗೆ ಈ ಒಂದು ಕೊಟ್ಟಿಯೂರು ಅಂತ ವಿಶೇಷವಾದಂತಹ ಒಂದು ದರ್ಶನ, ಅದು ವರ್ಷದಲ್ಲಿ 1 ತಿಂಗಳು ಮಾತ್ರ ಇರುತ್ತೆ. ಆ ಒಂದು ಬರೀ ತುಂಬ ಕಡಿಮೆ, ಅತಿ ಕಡಿಮೆ ಇದರಲ್ಲಿ ವೆಚ್ಚದಲ್ಲಿ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಈ ಒಂದು ಕೊಟ್ಟಿಯೂರಿಗೆ ಕೇರಳ ಪ್ರವಾಸ 2 ದಿನದ ಒಂದು ಪ್ರವಾಸ ಇರುತ್ತೆ. 4 ದಿನದ ಒಂದು ಪ್ರವಾಸ ಇರುತ್ತೆ, 2 ದಿನದ ಒಂದು ಪ್ರವಾಸವೂ ಕೂಡ ಇದೆ. ಇದು ಕೇವಲ ಒಂದು 5,000 ರೂಪಾಯಿ, 4,999 ಊಟ ತಿಂಡಿ ಮತ್ತು ಮಲ್ಕೊಳ್ಳೋಕ್ಕೆ ಜಾಗ ಮತ್ತು AC ಬಸ್ಸು ಎಲ್ಲವೂ ಕೂಡ ವ್ಯವಸ್ಥೆ ಇರುತ್ತೆ. ಖಂಡಿತವಾಗ್ಲೂ ಕೂಡ ನೀವು ಈ ಒಂದು ಪ್ರಯೋಜನವನ್ನು ಪಡ್ಕೋಬೋದು. ಮತ್ತು ಕಣ್ಣೂರಿಗೆ ನಾವು ಶತ್ರು ಸಂಹಾರಕ್ಕೋಸ್ಕರ ಕಣ್ಣೂರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸುಮಾರು ಅದ್ರ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ನಮ್ಮ ಆಫೀಸ್ಗೆ ಫೋನ್ ಮಾಡಿ. ಈ 2 ಪ್ರಮುಖವಾದಂತಹ ಒಂದು ದೇವದ ಒಂದು ಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಆಧ್ಯಾತ್ಮ ಪಯಣದಲ್ಲಿ. ಖಂಡಿತ ನಾವೆಲ್ಲ ಹೋಗ್ತೀವಿ, ನೀವು ಕೂಡ ಬರ್ತೀರಲ್ವ. ಇದು ಇವತ್ತಿನ ಒಂದು ವಿಶೇಷವಾದಂಥ ಒಂದು ಆಧ್ಯಾತ್ಮದ ಪಯಣದ ವಿಚಾರ. ಜೈ ಭಗವಾನ್, ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚ ದ್ವೇಷ್ಟವತಿ ಚ ಮಹಿತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಿತ. ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಂಡ. ಮೊದಲನೇದಾಗಿ ಅನೇಕ ವಿಚಾರ ಇದೆ. ಮೊದಲನೇದಾಗಿ ನಾವು ಪ್ರತಿನಿತ್ಯ ನಮ್ಮ ದೇಹ ಪಾಸಿಟಿವ್ ಎನರ್ಜಿ ಬರಬೇಕು ಅಂತಂದರೆ, ಒಳ್ಳೆಯದಾಗಬೇಕು ಅಂತಂದರೆ, ದೇಹ ಸುರಕ್ಷಿತವಾಗಿರಬೇಕು ಅಂತಂದರೆ, ನೈಸರ್ಗಿಕವಾಗಿ ನಮ್ಮ ದೇಹಕ್ಕೆ ಒಗ್ಗಬೇಕು ಅಂತಂದರೆ ನಾವು ಕಾಟನ್ ಬಟ್ಟೆಗಳನ್ನು ಧರಿಸ್ಕೊಳ್ಬೇಕು. ಕಾಟನ್ ಸೀರೆ, ಕಾಟನ್ ಬಟ್ಟೆ, ನೈಲಾನ್ದು ಅಪ್ಪಿತಪ್ಪಿ ಯೂಸ್ ಮಾಡಬಾರದು. ಏನೋ ಒಂದು ಫಂಕ್ಷನ್ ಇದೆ, ಅದು ಬೇಕೇ ಬೇಕು, ಏನೋ ಡ್ಯಾನ್ಸ್ ಇದೆ, ಪ್ರೋಗ್ರಾಮ್ ಇದೆ, 1-2 ಅವರ್ ಹಾಕ್ಕೊಂಡು ಬಿಚ್ಚಿಟ್ಬಿಡ್ತೀವಿ ಅಂದರೆ ನಡೆಯುತ್ತೆ. ಅದು ಬಿಟ್ಟರೆ ಸಂಪೂರ್ಣವಾಗಿ ನೀವು ನೈಲಾನ್ ಬಟ್ಟೆಗಳನ್ನು ಹಾಕೋಬಾರ್ದು, ಸೆಮಿಯನ್ನು ಹಾಕೋಬಾರ್ದು, ಫುಲ್ಲು ಕಾಟನ್ ಇರಬೇಕು. ನೋಡಿ, ಕಾಟನ್ ಬಟ್ಟೆಗಳಿರಬೇಕು ಮತ್ತು ಸಡಿಲವಾಗಿರಬೇಕು. ಅದಕ್ಕೆ ಹಿರಿಯರು ಒಂದು ಮಾತು ಹೇಳ್ತಾರೆ, ಮೈಂಡು ಟೈಟಾಗಿರ್ಬೇಕಂತ, ಬಟ್ಟೆ ಲೂಸಾಗಿರ್ಬೇಕಂತೆ. ಲೂಸಾಗಿರೋ ಬಟ್ಟೆ ಹಾಕೋಬೇಕು. ನೀವು ಕಂಫರ್ಟಬಲ್ ಆಗ್ತೀರ. ನಿಮ್ಮ ದೇಹದ ಮೇಲೆ ಬಟ್ಟೆ ಹಾಕ್ಕೊಂಡಿದ್ದೀರೋ ಇಲ್ವೋ ಅಂತಲೇ ಗೊತ್ತಾಗಲ್ಲ. ಬಟ್ಟೆ ಏನಕ್ಕೆ ಹೇಳಿ ಹಾಕೊಳ್ಳೋ ಅಂಥದ್ದು, ಏನಕ್ಕೆ ಮಾನ ಮರ್ಯಾದೆ ಮುಚ್ಕೊಳ್ಳೋಕ್ಕೆ ಯಾವುದು ಒಂದು. ಎರಡನೇದು ಏನು ಅಂತಂದರೆ, ನಮ್ಮ ದೇಹದಲ್ಲಿ ಹೀಟು ಮತ್ತು ಕೋಲ್ಡನ್ನು ಅದು ಸಮಶ್ರಿತವಾಗಿ, ಹೀಟ್ ಇತ್ತು ಅಂತಂದರೆ ಅನಾವಶ್ಯಕವಾದ ಹೀಟನ್ನ ತೆಗೆದು ಕೋಲ್ಡ್ ಮಾಡುತ್ತೆ. ಕೋಲ್ಡ್ ಇತ್ತು ಅಂತಂದರೆ ಅನಾವಶ್ಯಕ ಕೋಲ್ಡನ್ನು ಅವಾಯ್ಡ್ ಮಾಡಿ ಹೀಟನ್ನು ಪಾಸ್ ಮಾಡುತ್ತೆ. ಇದು ಕಾರ್ಬೊರೇಟರ್ ಥರ. ಕಾರ್ಪೊರೇಟರ್ ಅಲ್ಲ, ಕಾರ್ಬೊರೇಟರ್ ಅಂತಂದರೆ ದೇಹಕ್ಕೆ ಏನು ಬೇಕೋ ಅದನ್ನು. ಅದಕ್ಕೋಸ್ಕರ ಸಾಧ್ಯವಾದಷ್ಟು ನೀವು ಕಾಟನ್ ಬಟ್ಟೆಯನ್ನು ಹಾಕೊಳ್ಳಿ. ಈಗಂತೂ ಬೇಸಿಗೆ ಇರೋದ್ರಿಂದ ನೀವು ಬಿಳಿ ಬಟ್ಟೆಯನ್ನು ಹಾಕ್ಕೊಳ್ಳಿ, ತಂಪಾಗಿರುತ್ತೆ. ನೋಡಿ, ಈ ರಾಜಸ್ಥಾನ್ ಕಡೆ ಫುಲ್ಲು ಬಿಸಿಲು, ಅಲ್ಲಿ ನೋಡಿ ಎಲ್ಲರೂ ವೈಟೆಡ್ ತಲೆ ಮೇಲೂ ಕೂಡ ಹಾಕೋತಾರೆ. ಯಾಕಂದರೆ ಸೂರ್ಯನ ಒಂದು ಕಿರಣ ಬೀಳಬಾರ್ದು. ಅವಾಗ ಅಕಸ್ಮಾತ್ ಬಿದ್ದು ಕೂಡ ಅಂತ ಬಂದರೂ ಕೂಡ ಆ ಒಂದು ಇದು ತಲೆ ಮೇಲೆ ಬಿದ್ದು ತಂಪಾಗಲಿ, ನಮಗೆ ಹೀಟ್ ತಾಗದೆ ಅಲ್ಲಿಂದ ತಲೆಗೂ ಕೂಡ ಚೆನ್ನಾಗಿ ನುಲ್ದು ಪೇಟ ಥರ ಹಾಕೋತಾರೆ. ಮತ್ತು ಈ ದುಬೈ ಈ ಕಡೆ ಎಲ್ಲ, ಈ ಸೌದಿ ಅರೇಬಿಯಾದಲ್ಲಿ ಅಲ್ಲಿ ತಲೆಯಿಂದ ಹಿಡಿದು ಕಾಲುವರೆಗೂ ಕೂಡ ವೈಟ್ ಆ್ಯಂಡ್ ವೈಟು. ಯಾಕೆ ಅಂದರೆ ದೇಹ ಸಿಕ್ಕಾಬಟ್ಟೆ ಬಿಸಿಲು. ನೀವು ಯಾವುದೇ ಬಟ್ಟೆ ಹಾಕೋತು ಅಂತಂದರೂ ಕೂಡ ಆ ಒಂದು ಇದು ತಡೆಯಲ್ಲ ಅಲ್ಲಿ. ಹಾಗಾಗಿ ಏನು ಮಾಡಬೇಕು ಅಂತಂದರೆ ಬಿಳಿ ವಸ್ತ್ರವನ್ನು ಧರಿಸ್ಬೇಕು, ಕಾಟನ್ ವಸ್ತ್ರವನ್ನು ಧರಿಸ್ಬೇಕು. ನೀವು ಧರಿಸ್ತು ಅಂತಂದರೆ ತುಂಬ ಚೆನ್ನಾಗಿ. ಮತ್ತು ಇನ್ನೊಂದು ಏನಂತ, ಕಾಟನ್ ಧರಿಸ್ತು ಅಂತ ತುಂಬ ಲುಕ್ಕಾಗಿ ಚೆನ್ನಾಗಿ ಕಾಣ್ತೀವಿ. ನೀವು ಕಾಟನ್ ಸೀರೆ ಉಟ್ಕೊಂಡು ಹೋಗಿ ನೋಡಿ, ನಿಮಗೆ ಏನೋ ಒಂಥರ ಗಂಭೀರವಂಥ ವ್ಯಕ್ತಿ, ತೂಕುವಂಥ ವ್ಯಕ್ತಿ. ನೋಡಿ, ಹಿಂದೆ ಈ ಸಾಹಿತಿಗಳು ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳು ಅವರೆಲ್ಲ ಕಾಟನ್ ಸೀರೆಗಳನ್ನೇ ಉಟ್ಕೊಳ್ಳುವಂಥದ್ದು. ಸುಧಾಮೂರ್ತಿ ಇವರೆಲ್ಲ ನೋಡಿ ಕಾಟನ್ ಸೀರೆನೇ ಉಟ್ಕೋ. ಯಾಕೆ ಅವರೆಲ್ಲ ಇದನ್ನು ಹಾಕ್ಕೊಳ್ಳಲ್ಲ? ಆ ಕಾಟನ್ ಇದರಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಇರುತ್ತೆ. ಯಾಕಂದರೆ ಇದು ನೈಸರ್ಗಿಕವಾಗಿ ಹತ್ತಿಯಿಂದ ಬಂದಿರೋವಂಥದ್ದು. ನೋಡಿ, ಹತ್ತಿಯಿಂದ ನಾವು ದೀಪವನ್ನು ಹಚ್ತೀವಿ,
ಮತ್ತು ಹತ್ತಿಯಿಂದ ನಾವು ಮೊಂಬತ್ತಿ ಮಾಡಿ ಅದನ್ನು ಕೂಡ ಹಚ್ತೀವಿ. ಮತ್ತು ಹತ್ತಿಯಿಂದ ಇದನ್ನು ಮಾಡಿ ನಾವು ದೇವರಿಗೆ ಅಲಂಕಾರಿಕವಾಗಿ ನಾವು ಇಡ್ತೀವಿ. ಹತ್ತಿದು ಹಾರ ಮಾಡಿಬಿಟ್ಟು ನಾವು ಇಡ್ತೀವಲ್ಲಪ್ಪ, ಹಿಂಗೆಲ್ಲ ಇಟ್ಕೊಂಡು ಹಿಂಗೆಲ್ಲ ಮಾಡಿ ಕುಂಕುಮನ ಮಧ್ಯೆ ಹಿಂಗೆ ಮಾಡಿ ಹತ್ತಿಯಿಂದ ದೈವಶಕ್ತಿ ಇದೆ. ಅಂದರೆ ಹತ್ತಿಯಿಂದ ದೀಪ ಹಚ್ಚಿದೆ ಯಾವ ಪೂಜೆ ಪುನಸ್ಕಾರಗಳು ಕೂಡ ಆಗೋದಿಲ್ಲ. ಅದಕ್ಕೆ ಹತ್ತಿಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇದೆ. ಅದಕ್ಕೋಸ್ಕರ ಸಾಧ್ಯಷ್ಟು ನಿಮಗೆ ಒಳ್ಳೆಯದಾಗಬೇಕು, ಪಾಸಿಟಿವ್ ಎನರ್ಜಿ ಬರಬೇಕು ಅಂದರೆ ಹತ್ತಿ ಬಟ್ಟೆಯನ್ನು ನೀವು ಯೂಸ್ ಮಾಡಿ. ಗೊತ್ತಲ್ಲ, ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ವಿಚಾರ. ಆನ್ಲೈನ್ ಕ್ಲಾಸು, ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು. ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ಏನಿದೆ ಅಂತಂದರೆ, ನಿಮ್ಗೆ ಜೀವನದಲ್ಲಿ ಯಾವ ರೀತಿ ಬದುಕಬೇಕು, ಮತ್ತು ಜನವಶೀಕರಣ, ಧನವಶೀಕರಣ, ಇರುವಂತಹ ದುಡ್ಡನ್ನು ಫಸ್ಟ್ ದುಡ್ಡು ಬರೋಗೆ ಏನು ಮಾಡಬೇಕು, ಮತ್ತು ಇರುವಂಥ ದುಡ್ಡನ್ನು 10 ರೂಪಾಯಿನ 100 ರೂಪಾಯಿ, 100 ರೂಪಾಯಿಂದ 1000 ರೂಪಾಯಿ, 1000 ರೂಪಾಯಿಂದ 1,00,000 ರೂಪಾಯಿ ಹೇಗೆ ಮಾಡೋವಂಥದ್ದು, ದುಡ್ಡನ್ನು ಯಾವ ರೀತಿ ಬಳಸಬೇಕು, ಯಾವ ರೀತಿ ಉಳಿಸ್ಬೇಕು, ಮತ್ತು ಯಾವ ರೀತಿ ಗಳಿಸ್ಬೇಕು, ಜನರನ್ನು ಕೂಡ ಯಾವ ರೀತಿ ಉಳಿಸ್ಕೋಬೇಕು. ಮತ್ತು ತುಂಬ ಜನ ಫ್ರೆಂಡ್ಸ್ ಇತ್ತು ಅಂತಂದರೆ ನಿಮಗೆ 1 ಕೋಟಿ ರೂಪಾಯಿ ಇದ್ದಂಗೆ ಯಾರೋ ಸಹಾಯ ಮಾಡ್ತಾರೆ. ಅದರ ಜನಾಕರ್ಷಣೆ ಹೇಗೆ ಮಾಡಬೇಕು, ಜನವಶೀಕರಣವನ್ನು ಯಾವ ರೀತಿ ಮಾಡಿಕೊಂಡು ನಾವು ಜೀವನವನ್ನು ಒಂದು ಸುಗಮಗೊಳಿಸ್ಕೋಬೇಕು ಅನ್ನೋದನ್ನು ಆನ್ಲೈನ್ ಕ್ಲಾಸಸ್ ಇರುತ್ತೆ. ನೀವು ಡೈರೆಕ್ಟಾಗಿ ನಾನು ಹೇಗಿದೆ ನಾವು ಮಾತಾಡ್ತೀವಿ, ನೀವು ಡೈರೆಕ್ಟಾಗಿ ಅದರಲ್ಲೂ ಕೂಡ ನಿಮ್ಮ ಪರ್ಸನಲ್ ವಿಚಾರಗಳನ್ನು ನನ್ನ ಭೇಟಿಯಾಗಕ್ಕೆ ಒಂದು ಕ್ಲಾಸ್ ಅಟೆಂಡ್ ಮಾಡಿ ಜ್ಞಾನವನ್ನು ತಿಳ್ಕೊಂಡು ನಿಮ್ಮ ಸಮಸ್ಯೆಗಳನ್ನು ಕೂಡ ಅಲ್ಲೂ ಕೂಡ ಬಗೆಹರಿಸ್ಕೋಬೋದು. ಎಲ್ಲ ರೀತಿಯಂಥ ವಿಚಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಝೀರೋ ಇರೋಂಥ ವ್ಯಕ್ತಿ ಈ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿ ಹೀರೋ ಆಗಿರೋಂಥ ಉದಾಹರಣೆಗಳೆಲ್ಲ ನಾವು ನಮ್ಮ ಆಶ್ರಮಕ್ಕೆ ಬಂದು ನೀವು ನೋಡ್ಬೋದು. ಅಂಥ ಒಂದು ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು ಜನ ಮತ್ತು ಧನವಶೀಕರಣ. ಇದಕ್ಕೂ ಕೂಡ ನೀವು ಹೆಸರನ್ನು ಬರೆಸಿ ಈ ಒಂದು ಕ್ಲಾಸಸನ್ನು ಕೂಡ ನೀವು ಅಟೆಂಡ್ ಮಾಡ್ಬೋದು. ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು, ಎಲ್ಲರಿಗೂ ಕೂಡ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಹಾಗೆ ಈ ಒಂದು ಆನ್ಲೈನ್ ಕ್ಲಾಸನ್ನು ನೀವು ಜಾಯಿನ್ ಮಾಡಿ ಅಂತ ನಾನು ತಿಳಿಸ್ಕೊಡ್ತೀನಿ. ಇನ್ನು ನಿದ್ರೆ ಬರ್ತಾ ಇರಲ್ಲ ಭಾಳಷ್ಟು ಜನಕ್ಕೆ. ಈ ನಿದ್ರೆ ಬಾರದಕ್ಕೆ ಏನು, ಯಾಕೆ ಪ್ರತಿನಿತ್ಯ ನಿದ್ದೆ ಬರಲ್ಲ ಅಂತಂದರೆ, ಯಾವುದೋ ಒಂದು ಚಿಂತೆ ನಿಮಗೆ ಗಾಢವಾಗಿ ನಿಮಗೆ ಕಾಡ್ತಾ ಇರುತ್ತೆ. ಗಾಢವಾಗಿ ಕಾಡ್ತಾ ಇರುವಂಥ ಒಂದು ಚಿಂತೆ ನಿಮಗೆ ನಿದ್ದೆ ಮಾಡೋದಕ್ಕೆ ಬಿಡೋದಿಲ್ಲ, ಕಂಫರ್ಟಬಲ್ ಆಗೋದಕ್ಕೆ ಬಿಡೋದಿಲ್ಲ. ನೀವು ಯಾವುದೋ ಒಂದು ಕೆಲಸ ಇಟ್ಕೊಂಡಿರ್ತೀರ, ನೀವೇ ಮನ್ಸಲ್ಲಿ ಅನ್ಕೋದು ಆ ಕೆಲಸ ಆಗೋವರೆಗೂ ನಿದ್ದೆ ಮಾಡಬಾರ್ದು ಅಂತ. ಅಂದರೆ ಆ ರೀತಿ ನೀವು ಇಟ್ಕೊಂಡು, ಬಟ್ ಅದೇನಾಗುತ್ತೆ, ದೇಹದಲ್ಲಿ ಈ ರೀತಿ ನಿದ್ದೆ ಬರೋದಂಗೆ ಮಾಡುತ್ತೆ. ಅದ್ರ ಬಗ್ಗೆನೇ ಯೋಚನೆ ಮಾಡುತ್ತೆ. ಮತ್ತು ಯಾವುದೋ ಒಂದು ದಿನನಿತ್ಯ ನೀವು ಯಾವುದಾದ್ರು ಒಂದು ಆಸೆ ಇಟ್ಕೊಂಡಿರ್ತೀರ, ಆ ಕೆಲಸ ಆಗಲ್ಲ, ನಿದ್ದೆ ಬರೋಲ್ಲ ನಿಮಗೆ. ಯಾರೋ ಬೈದಿರ್ತಾರೆ, ಮನಸ್ಸಿನ ಆಳಕ್ಕೆ ಯಾವುದೇ ಒಂದು ವಿಚಾರವನ್ನು ಹಾಕೋತು ಅಂತಂದ್ರೂ ಕೂಡ ನಮಗೆ ನಿದ್ದೆ ಬರೋದಿಲ್ಲ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ, ನೀವು ಮೇಯ್ನಾಗಿ ನಿದ್ದೆ ಬರಬೇಕು, ಒಳ್ಳೆಯ ನಿದ್ರೆ ಅಂತಂದರೆ ನೀವು ಕಣ್ಣನ್ನು ಮುಚ್ಕೊಳ್ಳಿ. 2 ಸೆಕೆಂಡ್, ಒಂದು 10 ಸೆಕೆಂಡ್ ಈ ಥರ ಮಾಡಿ. ಕಣ್ಣು ಮುಚ್ಕೊಂಡು ಕಣ್ಣಿನ ಗುಡ್ಡೆನ ಆ ಕಡೆ ಈ ಕಡೆ ಒಂದು 30ರಿಂದ 1 ನಿಮಿಷಗಳ ಕಾಲ ಹಂಗೆ ಮಾಡಿ. ಆಟೋಮೆಟಿಕ್ಕಾಗಿ ನಿದ್ರೆ ಬರುತ್ತೆ, ಗೊತ್ತಿಲ್ಲ. ಜೊತೆಗೆ ನಾನು ಇದೆಲ್ಲ ಕ್ಲಾಸಸ್ಸೆಲ್ಲ ನಿದ್ರೆ ನಿಮಗೆ ಲೈಫೆಲ್ಲ ಹಂಗೂ ನಿಮ್ಗೆ ಬರಲಿಲ್ಲ ಅಂತಂದರೆ, ಒದ್ದಾಡ್ತಾ ಇತ್ತು ಅಂತಂದರೆ ಮಾತ್ರೆ ತೊಗೋತೆ, ನಂತರ ಬಂದುಬಿಡಿ. 2-3 ದಿನದಿಂದ ನೀವು ನೆಮ್ಮದಿಯಾಗಿ ನಿದ್ದೆ ಮಾಡೋಂಗೆ ನಾನು ಮಾಡಿಕೊಡ್ತೀನಿ, ಗೊತ್ತಲ್ಲ. ಆನ್ಲೈನ್ ಕ್ಲಾಸ್ ಇದೆ, ಅದು ಕೂಡ ಜಾಯ್ನ್ ಆಗ್ಬೋದು. ಜೊತೆಗೆ ಯಾವ ಮುದ್ರೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂದರೆ ಜ್ಞಾನ ಮುದ್ರೆ ನೋಡಿ, ಹೆಬ್ಬೆರಳು ಪ್ಲಸ್ ತೋರ್ಬೇಡು, ಮಧ್ಯದ ಬೆರಳು, ಉಂಗುರದ ಬೆರಳು, ಕಿರುಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಈ ಜ್ಞಾನ ಮುದ್ರೆಯನ್ನು ಕೇವಲ 15 ನಿಮಿಷಗಳ ಕಾಲ ಮಾಡ್ತು ಅಂದರೆ, ಮಲ್ಕೊಳ್ಳೋಕ್ಕಿಂತ ಮುಂಚೆ ಬೆಳಿಗ್ಗೆ ಎದ್ದ ತಕ್ಷಣ ಮಾಡ್ತು ಅಂತಂದರೆ ಮೈಂಡಲ್ಲಿರುವಂಥ ನೆಗೆಟಿವ್ ಎನರ್ಜಿ ಎಲ್ಲ ಆಚೆ ಹೋಗುತ್ತೆ. ಒಂದು ಜೊತೆಗೆ ಇನ್ನೊಂದೇನಂತಂದರೆ ತಂಪಾಗಿ ನಿದ್ದೆ ಬರುತ್ತೆ ಅಲ್ಲ. ಇಂಥ ಅದ್ಭುತವಾದಂಥ ಒಂದು ಮುದ್ರೆನ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ, ತುಂಬ ಒಳ್ಳೆಯದಾಗ್ತದೆ. ಇದು ವಿಶೇಷವಾದಂಥ ಮುದ್ರೆಯ ವಿಚಾರ. ಇನ್ನು ವಿಶೇಷವಾಗಿ ಅಕ್ಷಯ ತೃತೀಯ. ಈ ಅಕ್ಷಯ ತೃತೀಯ ದಿನ ಯಾವ ಒಂದು ಬಟ್ಟೆಯನ್ನು ಧರಿಸಿದ್ರೆ ನಿಮಗೆ ಅದೃಷ್ಟ ಬರುತ್ತೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಆ ಒಂದು ಬಟ್ಟೆನ ಹಾಕ್ಕೊಂಡು ಇಡೀ ದಿನ ಕಳೀರಿ ಸಾಕು, ನಿಮಗೆ ಖಂಡಿತವಾಗ್ಲೂ ಕೂಡ ಅದೃಷ್ಟ ಬಂದೇ ಬರುತ್ತೆ. ಯಾವ ಬಟ್ಟೆಯನ್ನು ಹಾಕೋಬೇಕು, ಯಾವ ರೀತಿ ಹಾಕೋಬೇಕು, ಯಾವ ಬಣ್ಣದ ಹಾಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ, ಗೊತ್ತಿಲ್ಲ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರುಚಿಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ ಒತ್ತಿ, ಮತ್ತು ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡಿಕೊಳ್ಳಿ. ನೋಡಿ, ಅಕ್ಷಯ ತೃತೀಯದ ದಿನ ವಿಶೇಷವಾಗಿ ಬಟ್ಟೆಯನ್ನು ಧರಿಸಬೇಕು. ಯಾವ ಬಟ್ಟೆಯನ್ನು ಧರಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಅಕ್ಷಯ ತೃತೀಯ ಅಂತಂದರೆ ತುಂಬ ವಿಶೇಷವಾದಂಥ ದಿನ. ನೀವು ತಂತ್ರವನ್ನು ಮಾಡಿ. ತಂತ್ರವನ್ನು ಮಾಡೋಕ್ಕೆ ಸಮಯ ಸಿಕ್ಕಿಲ್ಲ ಅಂತಂದರೆ, ನಾನು ಈ ಅಕ್ಷಯ ತೃತೀಯದ ದಿನ ವಿಶೇಷವಾಗಿರುವಂತಹ ಒಂದು ಅದ್ಭುತವಾದಂಥ ತಂತ್ರ
ತಂತ್ರವನ್ನು ಹೇಳ್ಕೊಡ್ತಾ ಇರ್ತೀನಿ. ಅವ್ರಿಗೆ ಯಾರ್ಯಾರಿಗೆ ಮನೆ ಇಲ್ಲ, ಸೈಟ್ ಇಲ್ಲ, ಮತ್ತು ಸಾಲ ತೀರಬೇಕು, ಒಡವೆಗಳು ಬರಬೇಕು, ಎಲ್ಲವನ್ನು ಸಂಪೂರ್ಣವಾದಂಥ ಒಂದು ವಿವರವನ್ನು ಆ ಒಂದು ದಿನ ಮಾಡೋದಕ್ಕೆ ಹೇಳ್ತೀನಿ. ನಿಮ್ಮ ಮನೆ ಇದೆ, ಮನೆ ಬಿಟ್ಬಿಡಿ, ಬೇರೆ ಅಕ್ಷಯ ತೃತೀಯ ದಿನ ಮಾಡುವಂಥ ಒಂದು ತಂತ್ರವನ್ನು ನಾನು ಹೇಳ್ತೀನಿ, ಅದನ್ನು ಮಾಡ್ಕೊಳ್ಳಿ. ನೋಡಿ, ಈ ಅಕ್ಷಯ ತೃತೀಯದ ದಿನ ಬಟ್ಟೆಯನ್ನು ಧರಿಸಬೇಕು. ಅಟ್ಲೀಸ್ಟ್ ನೀವು ಯಾವ ತಂತ್ರ ಮಾಡೋಕ್ಕಾಗುತ್ತೋ ಇಲ್ವೋ ನೀವು ತಲೆ ಕೆಡಿಸ್ಕೊಡಿ, ಬಟ್ಟೆಯನ್ನು ಹಾಕಿಕೊಳ್ಳಿ. ಹಾಕ್ಕೊಂಡು ನಿಮ್ಮ ಪಾಡು ನೀವು ನಿಮ್ಮ ಕೆಲಸ ಕಾರ್ಯಗಳಿಗೆ ನೀವು ಬ್ಯುಸಿಯಾಗಿ ಸಾಕು. ಯಾವ ಒಂದು ಬಣ್ಣದ ಬಟ್ಟೆನ ಧರಿಸ್ಕೊಂಡ್ರೆ ತುಂಬ ಅದೃಷ್ಟ ಬರುತ್ತೆ ಅನ್ನೋದಾಯಿತು ಅಂತಂದರೆ, ನೀವು ಬೇಕಾಗಿರೋಂಥದ್ದು ಯಾವುದು ಅಂತಂದರೆ ನಿಮಗೆ ಗೋಲ್ಡ್ ಕಲರು ಅಂದರೆ ಚಿನ್ನದ ಬಣ್ಣದ ವಸ್ತ್ರವನ್ನು ಧರಿಸಬೇಕು. ಈಗ ನೋಡಿ, ನಾನು ಶಾಲು ಹಾಕ್ಕೊಂಡಿದ್ದೆ, ಚಿನ್ನದ ಬಣ್ಣ ಇದೆ ನೋಡಿ. ಅಂದರೆ ಇದು ನೀಲಿಯ ಮಧ್ಯದಲ್ಲಿ ಗಣಪತಿ ಕಾಣಿಸ್ತಾ ಇದೆಯಲ್ಲ, ಇದು ಚಿನ್ನ. ಅಂದರೆ ಈ ಥರದ್ದು ಇರಬೇಕು. ಮಿಕ್ಸ್ ಇದ್ರೂ ಪರವಾಗಿಲ್ಲ. ಅಕಸ್ಮಾತು ನನಗೆ ಗುರುಗಳೇ, ನನಗೆ ಚಿನ್ನದ ಬಣ್ಣದ್ದು ನನ್ನ ಹತ್ರ ಸೀರೆ ಆಗಲಿ, ಗೋಲ್ಡನ್ ಕಲರ್ ಆಗಲಿ ಏನೂ ಇಲ್ಲ ಗುರುಗಳೇ, ನಾನು ಏನು ಮಾಡಲಿ ಅಂತಂದರೆ, ಚಿನ್ನದ ಬಣ್ಣ ಯಾವುದು ಅಂತಂದರೆ ಹಳದಿ ಅಂತಂದರೆ ಗುರುಸ್ಥಾನ ಅಂತ ಕರಿತೀವಿ, ಗೊತ್ತಲ್ಲ. ಈ ಒಂದು ಹಳದಿ ಬಟ್ಟೆಯನ್ನು ನೀವು ಧರಿಸಬೇಕು. ಹಳದಿ ಸೀರೆ, ಹಳದಿ ಶರ್ಟು, ಹಳದಿ ಪ್ಯಾಂಟು, ಈ ಥರದ್ದು. ಈಗ ನಾ ಪ್ಯಾಂಟು ಮತ್ತು ಪ್ಯಾಂಟ್ ಆಗಲ್ಲ ಗುರುಗಳೇ, ನಾವು ಇದು ಹಾಕೊಂಡು ಮಿನಿಮಮ್ಮು 50 to 60% ನಿಮ್ಮ ಒಂದು ದೇಹ ಆ ಹಳದಿ ವಸ್ತ್ರದಿಂದ ಕವಚ ಆಗಿರಬೇಕು. ಅಂದರೆ ಹಾಕಲ್ಪಟ್ಟಿರಬೇಕು, ಹಾಕ್ಕೊಂಡಿರಿ 60% ಕವರ್ ಆಗಿರಬೇಕು. ಏನಿಲ್ಲ, ತುಂಬ ಸರಳವಾದಂಥದ್ದು. ಶರ್ಟ್ ಹಾಕ್ಕೊಳ್ಳಿ, ಇಲ್ಲರೆ ಪ್ಯಾಂಟ್ ಹಾಕ್ಕೊಳ್ಳಿದ್ದಾರೆ, ಹೆಣ್ಮಕ್ಳು ಚೂಡಿದಾರ ಹಾಕ್ಕೋತಾರೆ. ಅಟ್ಲೀಸ್ಟ್ ನಮ್ಮ ಗುರುಗಳ ಯೆಲ್ಲೋ ಕಲರು ಇಲ್ಲ ಗುರುಗಳಂದರೆ ಅಟ್ಲೀಸ್ಟ್ ಯೆಲ್ಲೋ ಕಲರ್ ವೇಲಾರು ಹಾಕ್ಕೊಳ್ಳಿ, ಗೊತ್ತಲ್ಲ. ನೀವು ಎಷ್ಟು % ಹಾಕೋತೀರೋ ಅಟ್ಲೀಸ್ಟು ಗುರುಗಳ ಮರ್ತುಬಿಟ್ಟೆ ನಾನು ಅಂತ ಯೆಲ್ಲೋ ಕಲರ್ ಕರ್ಚಿಫಾರು ತೊಗೊಳ್ಕೊಂಡು ಜೋಬಲ್ಲಿ ಇಟ್ಕೊಳ್ಳಿ, ಗೊತ್ತಲ್ಲ. ಅಟ್ಲೀಸ್ಟ್ 5% ಅವ್ರು ನಿಮ್ಗೆ ಅದೃಷ್ಟ ಬರಲಿ, ಮರ್ತೋಯ್ತು ಅಂತಂದರೆ, ಗೊತ್ತಲ್ಲ. ನೀವು ಹಾಕಿ ಬೇರೆಯವ್ರಿಗೂ ಕೂಡ ಈ ಹಳದಿ ಅಂತ ಕಾರ್ಯಕ್ರಮ ಮಾಡ್ತಾರೆ, ಗೊತ್ತಲ್ಲ. ಎಲ್ಲಿಂತಂದರೆ ಮದುವೆಯಲ್ಲಿ. ಇದು ರಾಜಸ್ಥಾನಿ ಸಂಪ್ರದಾಯ, ಅಂದರೆ ನಾರ್ತ್ ಇಂಡಿಯಾದಲ್ಲಿ ತುಂಬ ಇತ್ತು. ಈಗ ನಮ್ಮ ಕರ್ನಾಟಕದವರು, ತಮಿಳ್ನಾಡವರು ಎಲ್ಲ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಇದೆಲ್ಲ ನೋಡಿಕೊಂಡು ಅದನ್ನು ಕಾಪಿ ಮಾಡಿ ನಮ್ಮವರು ಕೂಡ ಹಳದಿ ಕಾರ್ಯಕ್ರಮ ಅಂತ ಕೆಲವೊಂದಾರು ಇದರಲ್ಲಿತ್ತು. ಬಟ್ ನಮ್ಮಲ್ಲಿ ಅಷ್ಟೊಂದು ಪ್ರಚಲಿತವಾಗಿರಲಿಲ್ಲ. ಅಂದರೆ 5 ದಿನ ಮಾಡ್ತಾರೆ, ಹಳದಿ ಶಾಸ್ತ್ರ ಅಂತ ಅಂದ್ಬಿಟ್ಟು. ಈಗ ಇದರಲ್ಲಿ ಏನು ಮಾಡ್ತಾರೆ ಅಂದರೆ ಅಲ್ಲಿ ಎಲ್ಲ ಯೆಲ್ಲೋ ಕಲರ್ ಹಾಕ್ಕೊಂಡು ವಿಶೇಷವಾಗಿ ಮಾಡ್ತಾರೆ. ಹಳದಿ ಅನ್ನೋಂಥದ್ದು ಒಂದು ಮದುವೆ ರೀತಿ ಮಾಡ್ತಾರೆ. ನಾವು ನೀರು ಹಾಕೋ ಶಾಸ್ತ್ರ ಅಂತ ಗಂಡಿಗೆ ಹೆಣ್ಣಿಗೆ ಮಾಡಿಬಿಡ್ತೀವಿ, ಅಂದರೆ ಅರ್ಶಿನದ ನೀರು ಹಾಕ್ತೀವಿ ಅಷ್ಟೇ. ಆದರೆ ಅವರು ಹಳದಿ ಶಾಸ್ತ್ರ ಅಂತ ಗೋರಂಟಿ ಹಾಕಿಸ್ಕೊಂಡು, ಗೋರಂಟಿ ಅಂತಲೇ ಒಂದು ಕಾರ್ಯಕ್ರಮ ಮಾಡ್ತಾರೆ. ಎಲ್ಲರೂ ಹಳದಿ ಕಲರ್ ಡ್ರೆಸ್ ಹಾಕ್ಕೊಂಡು, ಫುಲ್ಲು ಯೆಲ್ಲೋ ಡ್ರೆಸ್ ಹಾಕ್ಕೊಂಡು ಈ ರೀತಿ ಮಾಡ್ತಾರೆ. ಅದು ಒಳ್ಳೆಯದು. ಆಚರಣೆಗಳು, ಸಂಪ್ರದಾಯಗಳು ಒಳ್ಳೆಯದಲ್ವಾ, ತೊಂದರೆ ಇಲ್ಲ, ಅದರಿಂದ ಒಳ್ಳೆಯದಾಗುತ್ತೆ. ಅದನ್ನು ಖುಷಿ ಪಡೋದಕ್ಕೆ ಒಂದು ಇದು ಸಂಭ್ರಮ. ಆ ರೀತಿ ನೀವು ಆ ಕಲರ್ ಹಳದಿ ಶಾಸ್ತ್ರಕ್ಕೆ ನೀವು ಯಾವ ಬಟ್ಟೆ ಹಾಕೋತೀರೋ ಅದೇ ರೀತಿ ನೀವು ಸೀರೆ ಆಗಿರ್ಬೋದು, ಚೂಡಿದಾರ ಆಗಿರ್ಬೋದು, ಶರ್ಟ್ ಆಗಿರ್ಬೋದು ನೀವು ಹಾಕಿ ಮತ್ತು ಮಕ್ಕಳಿಗೆ ಹಾಕ್ಕೊಳ್ಳೋಕ್ಕೆ ಬಿಡಿ. ತುಂಬ ಅದೃಷ್ಟ, ಲಕ್ಕನ್ನು ತಂದು ಕೊಡುತ್ತೆ. ಗೋಲ್ಡನ್ ಕಲರ್ ಹಾಕ್ಕೊಳ್ಳಿ, ಸಾಧ್ಯ ಆಗಿಲ್ಲ ಅಂದರೆ ಯೆಲ್ಲೋ ಕಲರು ಹಾಕಿ. ಮಿನಿಮಮ್ 50 to 60% ನಿಮ್ಮ ದೇಹಕ್ಕೆ ಅದು ಕವಚ ಆಗಿರಬೇಕು, ಅಂತಂದರೆ ಕವರ್ ಆಗಿರಬೇಕು. ಇಷ್ಟನ್ನ ಮಾಡಿ, ಫಸ್ಟ್ ಕ್ಲಾಸಾಗಿ ಆಗುತ್ತೆ, ನಿಮ್ಗೆ ಅದೃಷ್ಟ ಬರುತ್ತೆ. ಅದು ಯಾವ ರೀತಿ ಬರುತ್ತೋ ಅಂತ ಭಗವಂತನಿಗೆ ಗೊತ್ತು, ಬಟ್ ಖಂಡಿತ ಬಂದೇ ಬರುತ್ತೆ, ಗೊತ್ತಲ್ಲ. ಇದು ವಿಶೇಷವಾದಂಥ ಒಂದು ವಿಚಾರ. ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇನ್ನಷ್ಟು ಮತ್ತು ಯಾರ್ಯಾರಿಗೆ ಅಕ್ಷಯ ತೃತೀಯ ದಿನ ಒಳ್ಳೆಯದಾಗಬೇಕು ಅಂತ ಇಷ್ಟಪಡ್ತಿರೋ ಅವರು, ನೀವು ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ಶತಕೋಟಿ ನಮಸ್ಕಾರ ಅಂತ ನೀವು ಕಮೆಂಟ್ ಮಾಡಿ ಮೆಸೇಜನ್ನ ಮಾಡಿ ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ ಅಂತಲ್ಲ. ಇದು ವಿಶೇಷವಾದಂಥದ್ದು ತಂತ್ರದ ವಿಚಾರ. ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ